ನಮಸ್ತೆ ನನ್ನೆಲ್ಲ ಯೂಟ್ಯೂಬ್ ಸ್ನೇಹಿತರಿಗೆ ಮೈ ವರ್ಲ್ಡ್ APC ಚಾನಲ್ ಕಡೆಯಿಂದ ನಾನು ನಿಮಗೆ ಒಂದು ಸಿಂಪಲ್ಲಾಗಿ ಮೊಟ್ಟೆ ಸಾರು ಮಾಡೋದು ಹೇಗಂತ ತಿಳಿಸ್ಕೊಳ್ತಾ ಇದ್ದೀನಿ. ಮೊದಲಿಗೆ ಒಂದು ಬಾಣಲೆ ತಗೊಳ್ಳಿ. ಅದಕ್ಕೆ ನಾನಿಲ್ಲಿ ಕೆಂಪು ಮೆಣಸು 10ರಿಂದ 12 ತಗೊಳ್ತಾ ಇದ್ದೀನಿ. ಡೈರೆಕ್ಟಾಗಿ ಬಿಸಿಯಾಗಿ ಆಗ್ತಿದ್ದಿಲ್ಲ, ಅದಕ್ಕೆ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ. ಅದಕ್ಕೆ ನಾನು 2 ಟೇಬಲ್ ಸ್ಪೂನ್ ಆಗುವಷ್ಟು ಕೊರಿಯಂಡರ್ ಅನ್ನು ಹಾಕ್ತಾಯಿದ್ದೀನಿ, ಕೊತ್ತಂಬರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಡೈರೆಕ್ಟ್ ಮೆಣಸಿನ ಜೊತೆ, ಕೆಂಪು ಮೆಣಸಿನ ಜೊತೆಗೇ ಇಲ್ಲಿ ನಾನು ಎಲ್ಲ ಸಾಮಾನನ್ನು ಒಟ್ಟಿಗೆ ಹುರ್ಕೊಳ್ತಾ ಇದ್ದೀನಿ, ಸಪ್ರೇಟಾಗಿ ಹುರ್ಕೊಳ್ತಾ ಇಲ್ಲ ಇಲ್ಲಿ ನಾನು. ಹಾಗಾಗಿ ಗ್ಯಾಸನ್ನು ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ, ಆವಾಗ ಚೆನ್ನಾಗಾಗ್ತದೆ. ಇಲ್ಲಾಂದರೆ ಹೈ ಫ್ಲೇಮಲ್ಲಿ ಇಟ್ಟಿದ್ದರೆ ಬೇಗ ಹೋಗ್ತದೆ, ಸೀದೋಗ್ತದೆ ಮೆಣಸು. ಅದಕ್ಕೆ ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ. ಇದಕ್ಕೆ ನಾನು 1/4 ಸ್ಪೂನಷ್ಟು ಕರಿಮೆಣಸು, ಪೆಪ್ಪರ್ ಹಾಕ್ಕೊಳ್ತಾ ಇದ್ದೀನಿ. ಇದು ನಿಮಗೆ ಎಷ್ಟು ಖಾರ ಬೇಕು ಅದ್ರ ಮೇಲೆ ಡಿಪೆಂಡು. ನಾನಿಲ್ಲಿ ಅರ್ಧ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನಾನಿಲ್ಲಿ 1/4 ಸ್ಪೂನಷ್ಟು ಮೆಂತ್ಯ, 1/4 ಸ್ಪೂನು ಅಲ್ಲ, ಒಂದು ಸ್ವಲ್ಪ ಕಮ್ಮಿ ಮೆಂತ್ಯ, ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾನು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ಲೋ ಫ್ಲೇಮಲ್ಲಿ. ನೆನಪಲ್ಲಿ ಇಟ್ಕೊಳ್ಳಿ, ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ. ಅದು ಗರಂ ಬರೋ ತನಕನೂ ಚೆನ್ನಾಗಿ ಹುರ್ಕೊಂಡು ಇಡಿ, ಆವಾಗ ಚೆನ್ನಾಗಾಗ್ತದೆ. ಹೈ ಫ್ಲೇಮಲ್ಲೆಲ್ಲ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ. ಇದಕ್ಕೆ ನಾನು ಹುರ್ಕೊಂಡಾಯಿತು, ಎಲ್ಲ ಫ್ರೈ ಆಗಿದೆ. ಇದಕ್ಕೆ ನಾನು 2 ಎಸಳು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಅರ್ಧ ಆನಿಯನ್ನು, ಮತ್ತು ಇಷ್ಟು ಹುಣಸೆ ಹಣ್ಣು ತೋರಿಸ್ತಾ ಇದ್ದೀನಿ. ಹುಣಸೆ ಹಣ್ಣು, ಅರ್ಧ ಆನಿಯನ್, ಮತ್ತು 1/4 ಸ್ಪೂನು ಅರಶಿಣ, ಮತ್ತು ಅರ್ಧ ಕಾಯಿ ಹಾಕ್ಕೊಂಡು ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ರುಬ್ಕೊಳ್ಬೇಕು. ಇದನ್ನೆಲ್ಲ ನೋಡ್ತಾ ಇದ್ದರೆ ಚೆನ್ನಾಗಿ ರುಬ್ಕೊಳ್ಬೇಕು, ಸಣ್ಣ ಆಗಬೇಕು. ಇಲ್ಲಿ ನಾನು ರುಬ್ಕೊಳ್ತಾ ಇದ್ದೀನಿ, ನೋಡ್ತೀರಲ್ವ. ಮತ್ತು ಇದಕ್ಕೆ ನಾನು ಅರ್ಧ ಆನಿಯನು ಮಸಾಲಕ್ಕಾಗಿ ರುಬ್ಕೊಳ್ಳುವಾಗ, ಇವಾಗ ಅರ್ಧ ಆನಿಯನು ಇಲ್ಲಿ ಹಾಕಿ ಈ ಮಸಾಲಕ್ಕೆ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಇಟ್ಟುಕೊಂಡು ಚೆನ್ನಾಗಿ ಕುದಿ ಬರಬೇಕು. ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಕುದಿ ಬರಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ ಅರ್ಧ ಸ್ಪೂನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ನಿಮಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಉಪ್ಪೆಲ್ಲ ಕರಳಬೇಕು ಆನಿಯನಲ್ಲಿ. ಇದಕ್ಕೆ ಬೇಕಾದರೆ ನೀವು ಹಸಿಮೆಣಸನ್ನು ಹಾಕ್ಬೋದು, ಶುಂಠಿನೂ ಹಾಕ್ಬೋದು. ನಾನಿಲ್ಲಿ ಅದೆರಡು ಹಾಕ್ತಾ ಇಲ್ಲ. ಇದು ಚೆನ್ನಾಗಿ ಕುದಿ ಬರ್ತಾಯಿದೆ ನೋಡಿ, ಸ್ಲೋಲಿಯಾಗಿ ನಿಧಾನವಾಗಿ ಕುದಿ ಬರ್ತಾಯಿದೆ ನೋಡಿ. ಚೆನ್ನಾಗಿ ಕುದಿ ಬರಬೇಕು. ಎಂತಕ್ಕೆಂದರೆ ಹಸಿ ಸ್ಮೆಲ್ ಏನು ಇರಬಾರ್ದು, ಅಷ್ಟು ಚೆನ್ನಾಗಿ ಕುದಿ ಬರಬೇಕು. ನಾವಿಲ್ಲಿ ಮೊಟ್ಟೆಯನ್ನು ಡೈರೆಕ್ಟ್ ಹಾಕೋದ್ರಿಂದ ಹಸಿ ಸ್ಮೆಲ್ಲು ಏನು ಇರಬಾರ್ದು, ಚೆನ್ನಾಗಿ ಕುದಿ ಬರಬೇಕು ನೋಡಿ. ಇವಾಗ ತುಂಬ ಚೆನ್ನಾಗಿ ಕುದಿ ಬರ್ತಾಯಿದೆ ನೋಡಿ, ತುಂಬ ಚೆನ್ನಾಗಿ ಕುದಿ ಬರ್ತಾಯಿದೆ. ಆದರೆ ನಾನು ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿ ಕುದಿ ಬರ್ತಾಯಿದೆ. ಇದಕ್ಕೆ ನಾನು ಮೊಟ್ಟೆ ಬಾಯ್ಲ್ ಮಾಡ್ತಾ ಇಲ್ಲ, ಹಾಗೆ ಓಪನ್ ಮಾಡಿ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಗ್ಯಾಸನ್ನು ಸ್ಲೋವಲ್ಲಿ ಇಟ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇಟ್ಕೊಳ್ಬೇಡಿ. ಮೊಟ್ಟೆಯನ್ನು ನಾನು ನೋಡ್ತಾ ಇದ್ದೀರಲ್ಲ, ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ತಾ ಇದ್ದೀನಿ ನೋಡಿ. ಇವಾಗ ಕುದಿ ಬರ್ತಾಯಿದೆ, ಮೊಟ್ಟೆ ಸಹಿತ ಬಾಯ್ಲ್ ಆಗ್ತಾಯಿದೆ, ಕಾಣಿಸ್ತಾ ಇದೆ ಅಲ್ವಾ? ಹಾಗೆ ನೋಡಿ, ರುಚಿಯಾದ ಮೊಟ್ಟೆ ಸಾರು ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.